Hi dear second PUC students, welcome you all to GLB classes. ಇಂದಿನ ಈ ವಿಡಿಯೋದಲ್ಲಿ ನೀವು ಯೂನಿಟ್ ಟು ಡಿಯರ್ ಅನ್ನುವಂತಹ ಸ್ಟೋರಿಯ ಸಮರಿಯನ್ನ ನೋಡ್ತೀರಾ. ಈ ವರ್ಷ ನಿಮಗೆ ಇದು 4 marks ಗೆ ಕಂಪಲ್ಸರಿ ಫಿಕ್ಸ್ಡ್ ಕ್ವಶನ್, ಫಿಕ್ಸ್ಡ್ 4 marks ಫಿಕ್ಸ್. ನೀವು ಈ ಚಾಪ್ಟರ್ ನ ಸಮರಿಯನ್ನ ಓದ್ಕೊಂಡು ನಿಮ್ಮದೇ ಓನ್ ವರ್ಡ್ಸ್ ಅಲ್ಲಿ ಬರೆದ್ರೆ. ಬನ್ನಿ ಶುರು ಮಾಡೋಣ. This famous story is written by a famous writer, Russian writer Leo Tolstoy. ರಷ್ಯಾದ ಬರಹಗಾರ ಲಿಯೋ ಟಾಲ್ಸ್ಟಾಯ್ ಅವರು ಬರೆದಿರತಕ್ಕಂತಹ ಒಂದು ಸ್ಟೋರಿ ಇದು. ದಿಸ್ ಸ್ಟೋರಿ ಈಸ್ ರಿಟನ್ ಬೈ ದ ಫೇಮಸ್ ರೈಟರ್ ಲಿಯೋ ಟಾಲ್ಸ್ಟಾಯ್. ಲಿಯೋ ಟಾಲ್ಸ್ಟಾಯ್ ಅವರಿಂದ ಇದು ಬರೆಯಲ್ಪಟ್ಟಿದೆ. ದ ಸ್ಟೋರಿ ಬಿಗಿನ್ಸ್ ವಿತ್ ದ ಡಿಸ್ಕ್ರಿಪ್ಷನ್ ಆಫ್ ಮೊನಾಕೋ ಕಿಂಗ್ಡಮ್. ಈ ಕಥೆಯು ಮೊನಾಕೋ ಅನ್ನುವಂತಹ ಒಂದು ಸಾಮ್ರಾಜ್ಯ, ಪುಟ್ಟ ಸಾಮ್ರಾಜ್ಯದ ವಿವರಣೆಯೊಂದಿಗೆ, ಡಿಸ್ಕ್ರಿಪ್ಷನ್ ನೊಂದಿಗೆ ಪ್ರಾರಂಭ ಆಗುತ್ತೆ. ಇಟ್ ವಾಸ್ ನಿಯರ್ ದ ಬಾರ್ಡರ್ಸ್ ಆಫ್ ಫ್ರಾನ್ಸ್ ಅಂಡ್ ಇಟಲಿ. ಈ ಕಿಂಗ್ಡಮ್, ಮೊನಾಕೋ ಕಿಂಗ್ಡಮ್, ಫ್ರಾನ್ಸ್ ಅಂಡ್ ಇಟಲಿ ಎನ್ನುವಂತಹ ಎರಡು ದೇಶಗಳ ನಡುವೆ ಹತ್ತಿರ ಬರ್ತಕ್ಕಂತ ಒಂದು ಪುಟ್ಟ ಸಾಮ್ರಾಜ್ಯ. ನೀವು ವರ್ಲ್ಡ್ ಮ್ಯಾಪ್ ಅನ್ನ ನೋಡಿದ್ರೆ ಹೀಗೆ ಎಸ್ ಆಕಾರದಲ್ಲಿ ಮೆಡಿಟರೇನಿಯನ್ ಸಿ ಇದೆ. ಸೊ ಅಲ್ಲಿ ನೀವು ಇದನ್ನ ನೋಡಬಹುದು. ಯಾಕೆ ಏನು ಬಾರ್ಡರ್ಸ್ ಇದೆ. ಸೊ ಲೈಕ್ ದಿಸ್ ಸಿ ಕಮ್ಸ್ ಸಮ್ವೇರ್, ದಿಸ್ ಕಮ್ಸ್ ಹಿಯರ್. ಇಲ್ಲಿ ಫ್ರಾನ್ಸ್ ಅಂಡ್ ಇಟಲಿ ಬರುತ್ತೆ, ಇಲ್ಲಿ ಮೊನಾಕೋ ಬರುತ್ತೆ. ಆನ್ ದ ಶೋರ್ ಆಫ್ ದ ಮೆಡಿಟರೇನಿಯನ್ ಸಿ. ಶೋರ್ ಅಂದ್ರೆ ದಡ ಅಥವಾ ದಂಡೆ. ಮೆಡಿಟರೇನಿಯನ್ ಸಮುದ್ರದ ದಡದ ಮೇಲೆ ಬರುತ್ತೆ. ಇಟ್ ವಾಸ್ ಅ ಸ್ಮಾಲ್ ಕಿಂಗ್ಡಮ್. ಇದು ಒಂದು ಚಿಕ್ಕದಾದಂತಹ ಸಾಮ್ರಾಜ್ಯವಾಗಿತ್ತು. ವಿತ್ ಅ ಸ್ಮಾಲ್ ಪಾಪ್ಯುಲೇಷನ್ ಆಫ್ ಅಬೌಟ್ 7,000. 7,000 ಜನಸಂಖ್ಯೆಯುಳ್ಳಂತಹ ಒಂದು ಸಣ್ಣ, 7,000 ಅಂದ್ರೆ ಲೆಕ್ಕ ಹಾಕೊಳ್ಳಿ. ಮೇ ಬಿ ನಮ್ ಕರ್ನಾಟಕದಲ್ಲಿ ಒಂದು ಹೋಬಳಿನೂ ಲೆಕ್ಕ ಇಲ್ಲ, ಒಂದು ಹೋಬಳಿನೂ ಇಲ್ಲ. ಮೇ ಬಿ ಒಂದ್ 4 ಊರ್ ಹಾಕಿದ್ರೆ ಒಂದು ಕಿಂಗ್ಡಮ್ ಆಗುತ್ತೆ. ಅಷ್ಟು ಜನ ಇದ್ದಾರೆ ಅಷ್ಟೇ. ಇಫ್ ದ ಲ್ಯಾಂಡ್ ವಾಸ್ ಟು ಬಿ ಶೇರ್ಡ್, ಅಲ್ಲಿರುವ ಭೂಮಿಯನ್ನ ಶೇರ್ ಮಾಡಿದ್ರೆ, ಎಲ್ರಿಗೂ ಅಲ್ಲಿರುವ ಜನಗಳಿಗೆ ಭೂಮಿಯನ್ನ ಶೇರ್ ಮಾಡೋದೇ ಆದ್ರೆ, ಈಚ್ ವುಡ್ ಗೆಟ್ ಹಾರ್ಡ್ಲಿ ಅನ್ ಎಕರ್. ಪ್ರತಿಯೊಬ್ಬ ಮನುಷ್ಯ, ಅಲ್ಲಿರ್ತಕ್ಕಂಥ ಮನುಷ್ಯ ಕೇವಲ ಒಂದೊಂದು ಎಕರೆ ಬರಬಹುದೇನೋ. 7,000 ಎಕರೆ ಅಥವಾ ಲೆಸ್ ದ್ಯಾನ್ 7,000 acres ಆಫ್ ಲ್ಯಾಂಡ್, ಅಷ್ಟು ಭೂಮಿ ಇದೆ. ಆಸ್ ಇನ್ ಅದರ್ ಕಂಟ್ರೀಸ್, ಬೇರೆ ರಾಷ್ಟ್ರದಲ್ಲಿ ಇರುವಂತೆ, ಇಟ್ ಟು ಹ್ಯಾಡ್ ಅ ರಿಯಲ್ ಕಿಂಗ್ಲೆಟ್. ಬೇರೆ ರಾಷ್ಟ್ರಗಳಲ್ಲಿ ನೋಡುವಂತೆ ಆಗ ಏನು ಕಿಂಗ್ಡಮ್, ಕಿಂಗ್ ರೂಲ್, ಆ ಸಮಯದಲ್ಲಿ ಈ ಒಂದು ಸಾಮ್ರಾಜ್ಯಕ್ಕೂ ಈ ಒಂದು ಕಿಂಗ್ಡಮ್ಗೂ ಒಬ್ಬ ಕಿಂಗ್ಲೆಟ್ ಅಂತ ಹೇಳ್ತಾ ಇದ್ರು. ರಾಜ, ಪ್ಯಾಲೇಸ್, ಅರಮನೆ, ಮಿನಿಸ್ಟರ್ಸ್, ಮಂತ್ರಿಗಳು, ಬಿಷಪ್. ಕ್ರಿಶ್ಚಿಯಾನಿಟಿಯಲ್ಲಿ ಬರ್ತಾರೆ. ನಮ್ಮಲ್ಲಿ ಹೇಗೆ ಪುರೋಹಿತರು ಅಂತ ಅಥವಾ ಕುಲಪುರೋಹಿತರು ಅಂತ ಹೇಳ್ತಾರೋ ಹಾಗೆ ಬಿಷಪ್, ಆರ್ಮಿ, ಸೈನಿಕರು, ಎಟ್ಸೆಟ್ರಾ. ದ ಆರ್ಮಿ ಹ್ಯಾಡ್ ಓನ್ಲಿ 60 soldiers. ಆರ್ಮಿ ಎಷ್ಟಿತ್ತಪ್ಪ ಅಂದ್ರೆ ಕೇವಲ 60 soldiers ಇದ್ರು ಅಷ್ಟೇ. ಲೆಕ್ಕ ಹಾಕೊಳ್ಳಿ ಇನ್ನೆಂತಹ ದೊಡ್ಡ ಸಾಮ್ರಾಜ್ಯ ಇರಬಹುದು. ದ ಪ್ರಿನ್ಸ್ ಕಲೆಕ್ಟೆಡ್ ಟ್ಯಾಕ್ಸಸ್. ಅಲ್ಲಿನ ರಾಜಕುಮಾರ ಅಥವಾ ರಾಜ ಟ್ಯಾಕ್ಸ್ ಅನ್ನ ಕಲೆಕ್ಟ್ ಮಾಡ್ತಾ ಇದ್ದ, ತೆರಿಗೆಯನ್ನ ಸಂಗ್ರಹಿಸ್ತಾ ಇದ್ದ. ಯಾವ್ದ್ರ ಮೇಲಿತ್ತು? ಆನ್ ಟೊಬ್ಯಾಕೋ. 1 mark ಗೆ ಇದು ಇಂಪಾರ್ಟೆಂಟ್. ಇಲ್ಲಿ ಹೇಳಿದ್ರಲ್ಲಿ 7,000 ಇಂಪಾರ್ಟೆಂಟ್, ಮೆಡಿಟರೇನಿಯನ್ ಸಿ ಇಂಪಾರ್ಟೆಂಟ್, ಅಂಡ್ ಫ್ರಾನ್ಸ್ ಅಂಡ್ ಇಟಲಿ ಇಂಪಾರ್ಟೆಂಟ್. ಇದೆಲ್ಲ 1 mark ಗೆ ಇಂಪಾರ್ಟೆಂಟ್ ಆಗುತ್ತೆ ಅಂತ ನೋಡ್ಕೊಳ್ಳಿ. ಪ್ರಿನ್ಸ್ ಯಾವ್ದಾದ್ರ ಮೇಲೆ ಟ್ಯಾಕ್ಸ್ ಅನ್ನ ಕಲೆಕ್ಟ್ ಮಾಡ್ತಾ ಇದ್ರು ಅಂದ್ರೆ ಟೊಬ್ಯಾಕೋ, ಸ್ಪಿರಿಟ್ಸ್, ದ ಪೋಲ್ ಟ್ಯಾಕ್ಸ್, ವೈನ್ ಕೂಡ ಬರುತ್ತೆ. ವೈನ್, ಹೀಗೆ ಟೊಬ್ಯಾಕೋ ಅಂದ್ರೆ ಹೊಗೆ ಸೊಪ್ಪು, ವೈನ್ ಅಂದ್ರೆ ಡ್ರಿಂಕ್ಸ್ ಸಂಬಂಧಪಟ್ಟಿದೆ, ಸ್ಪಿರಿಟ್ಸ್ ಡ್ರಿಂಕ್ಸ್ ಸಂಬಂಧಪಟ್ಟಿದ್ದು, ಪೋಲ್ ಟ್ಯಾಕ್ಸ್ ಅಂದ್ರೆ ರೋಡ್ ಅಲ್ಲಿ ರಸ್ತೆ ತೆರಿಗೆ. ಈ ರೀತಿ ಟ್ಯಾಕ್ಸ್ ಅನ್ನ ಕಲೆಕ್ಟ್ ಮಾಡ್ತಾ ಇದ್ರು. ಅಪಾರ್ಟ್ ಫ್ರಮ್ ದೀಸ್, ಇವುಗಳನ್ನ ಹೊರತುಪಡಿಸಿ, ಈ ಆಲ್ಸೋ ಮೇಂಟೈನ್ ಅ ಗೇಮಿಂಗ್ ಹೌಸ್. ಇದನ್ನ ಹೊರತುಪಡಿಸಿ ಒಂದು ಗೇಮಿಂಗ್ ಹೌಸ್, ಆಟ ಆಡ್ತಕ್ಕಂತಹ, ಎಸ್ಪೆಷಲಿ ಅದರಲ್ಲಿ ಆಟ ಅನ್ನೋದಕ್ಕಿಂತ ದಂಧೆ ಅನ್ಬೋದು ಅಥವಾ ಇನ್ನೇನಂತಾರೆ, ಈ ಬೆಟ್ಟಿಂಗ್ ಆಡ್ತಾರಲ್ವಾ, ಆ ತರದೊಂದು ಹೌಸ್ ಅನ್ನು ಕೂಡ ಮೇಂಟೈನ್ ಮಾಡಿದ್ರು. ವಿಚ್ ವುಡ್ ಬಿ ಅ ಸ್ಪೆಷಲ್ ರೆವಿನ್ಯೂ ಸೋರ್ಸ್. ಸೊ ಅದು ಸ್ಪೆಷಲ್ ರೆವಿನ್ಯೂ ಸೋರ್ಸ್ ಆಗಿತ್ತು. ಅಂದ್ರೆ ಅದರಿಂದ ಒಂದು ರೆವಿನ್ಯೂ ಅಥವಾ ಆದಾಯ ಬರತಕ್ಕಂತ ಆದಾಯದ ಮೂಲ ಈ ಗೇಮಿಂಗ್ ಹೌಸ್ ಆಗಿತ್ತು. ಗ್ಯಾಮ್ಲಿಂಗ್ ಹೌಸ್ ಅನ್ಬೋದು. ಗೇಮಿಂಗ್ ಹೌಸ್ ಅಥವಾ ಗ್ಯಾಮ್ಲಿಂಗ್ ನಡೀತಿದ್ದಂತಹ, ಗ್ಯಾಮ್ಲಿಂಗ್ ಅಂದ್ರೆ ಅವಾಗ್ಲೇ ಹೇಳಿದ್ನಲ್ಲ, ಏನದು, ಬೆಟ್ಟಿಂಗ್ ಆಡುವಂತಹ ಸ್ಥಳವನ್ನ ಗ್ಯಾಮ್ಲಿಂಗ್ ಹೌಸ್ ಅಂತ ಕರಿತೀವಿ. ಕನ್ನಡದಲ್ಲಿ ಬೆಟ್ಟಿಂಗ್ ಹೌಸ್ ಅಂದ್ರೆ ಏನಂತೀವಿ? ಕನ್ನಡದಲ್ಲಿ ಬೆಟ್ಟಿಂಗ್ ಮಾಡೋದು, ನಾನು ಇಷ್ಟು ಕೊಡ್ತೀನಿ, ನೀನ್ ಇಷ್ಟು ಕೊಡ್ತೀಯಾ, ಆ ತರ. ನೀನೇನಾದ್ರೂ ಇದನ್ ಮಾಡ್ಲಿಲ್ಲ ಅಂದ್ರೆ ನಿನ್ ಕೋಳಿ ಅಥವಾ ಟಗರು ಅಥವಾ ಮೇಕೆ ಅಥವಾ ಕೋಣ, ಇವುಗಳಿಗೆಲ್ಲ ಬೆಟ್ಟಿಂಗ್ ಮಾಡ್ತಾರೆ ನೋಡಿ. ದಟ್ ಈಸ್ ಬೆಟ್ಟಿಂಗ್ ಹೌಸ್. In gambling, whether a person loses or wins, he must pay a percentage to the keeper.
ಸೊ ಆ ಒಂದು ಗ್ಯಾಮ್ಲಿಂಗ್ ಅಲ್ಲಿ, ಆ ಗೇಮಿಂಗ್ ಹೌಸ್ ಅಲ್ಲಿ ಗ್ಯಾಮ್ಲಿಂಗ್ ನಡೀತಾ ಇತ್ತು. ಓಕೆ, ಬೆಟ್ಟಿಂಗ್ ನಡೀತಾ ಇತ್ತು, ಗ್ಯಾಮ್ಲಿಂಗ್ ಅಂತ ಕರಿತೀವಿ ಅದಕ್ಕೆ. ವೆದರ್ ಅ ಪರ್ಸನ್ ಲೂಸ್ ಅಂದ್ರೆ ಕಳ್ಕೊಳ್ಳೋದು, ವಿನ್ಸ್ ಗೆಲುವಾದ್ರೂ ಆಗ್ಲಿ ಅಥವಾ ಆಟದಲ್ಲಿ ಸೋಲ್ಲಿ, ಹಿ ಮಸ್ಟ್ ಪೇ ಅ ಪರ್ಸೆಂಟೇಜ್, ಅವನು ಇಷ್ಟು ಪರ್ಸೆಂಟೇಜ್, ಶೇಕಡ ಇಷ್ಟು ಅಂತ ಕೀಪರ್, ಅಲ್ಲಿ ಹೌಸ್ ಕೀಪರ್ ಇರ್ತಿದ್ದ, ಒಬ್ಬ ಗಾರ್ಡ್ ಅಥವಾ ಹೌಸ್ ಕೀಪರ್ ಇರ್ತಾ ಇದ್ದ, ಅವನ್ಗೆ ಮನೆಯನ್ನ ನೋಡ್ಕೊಳ್ಳುವಂತವನು, ಅವನಿಗೆ ಕೊಡ್ಬೇಕಿತ್ತು. ಹೂ ಹ್ಯಾಡ್ ಟು ಪೇ ಅ ಲಾರ್ಜ್ ಸಮ್ ಟು ದ ಪ್ರಿನ್ಸ್. ಹೂ, ಸೊ ಇದು ಪ್ರೊನೌನ್ ಅಲ್ಲಿ ಯೂಸ್ ಆಗುತ್ತೆ ನೋಡಿ ನಿಮ್ಗೆ. ಕೀಪರ್ ಹೂ ಹ್ಯಾಡ್ ಟು ಪೇ, ಆ ಕೀಪರು ಯಾರು ಪೇ ಮಾಡ್ಬೇಕಿತ್ತು ಲಾರ್ಜ್ ಸಮ್, ಹೆಚ್ಚಿನ ದುಡ್ಡನ್ನ ಟು ದ ಪ್ರಿನ್ಸ್, ರಾಜನಿಗೆ ಕೊಡ್ಬೇಕಿತ್ತಲ್ಲ ಅವನು ಅಂತ. ಇಲ್ಲಿ ಹೂ ರೆಫರ್ಸ್ ಟು ಕೀಪರ್ ಆಫ್ ದ ಗೇಮಿಂಗ್ ಹೌಸ್ ಅಂತ. ಸೊ ಅವನು ಕೀಪರ್ ಏನ್ ಮಾಡ್ಬೇಕಿತ್ತು, ಹೆಚ್ಚಿನ ದುಡ್ಡನ್ನ ಇವರಿಂದ ಕಲೆಕ್ಟ್ ಮಾಡಿರುವಂತಹ ದುಡ್ಡನ್ನ, ಜನಗಳಿಂದ ಕಲೆಕ್ಟ್ ಮಾಡಿರೋ ದುಡ್ಡನ್ನ ಯಾರಿಗೆ ಕೊಡ್ಬೇಕಿತ್ತು, ಕಿಂಗ್ಲೆಟ್ಗೆ, ಆ ಮೊನಾಕೋದ ಕಿಂಗ್ಡಮ್ ನ ರಾಜನಿಗೆ. ಟು ದ ಪ್ರಿನ್ಸ್ ಆಫ್ ಮೊನಾಕೋ ಹಿ ಶುಡ್ ಪೇ. ಸೊ ದ ಪ್ರಿನ್ಸ್ ಆಫ್ ಮೊನಾಕೋ ಗಾಟ್ ಅ ಗುಡ್ ಸೋರ್ಸ್ ಆಫ್ ಇನ್ಕಮ್. ಈ ರೀತಿಯಾಗಿ ಮೊನಾಕೋದ ರಾಜನಿಗೆ ಒಳ್ಳೆಯ ಇನ್ಕಮ್ ಇತ್ತು. ಟು ಮೇಂಟೈನ್ ಇಸ್ ಮಿನಿಸ್ಟರ್ಸ್, ಆ ಇನ್ಕಮ್ ಆತನಿಗೆ ಏನಕ್ಕೆ ಬೇಕಾಗಿತ್ತು, ತನ್ನ ಪ್ಯಾಲೇಸ್ ನ ಮಿನಿಸ್ಟರ್ ನ ಮೇಂಟೈನ್ ಮಾಡ್ಲಿಕ್ಕೆ, ಕೋರ್ಟಿಯರ್ಸ್ ಆಸ್ಥಾನಿಕರು, ಅಫಿಷಿಯಲ್ಸ್ ಈ ತರ ಅಧಿಕಾರಿಗಳನ್ನ ಮೇಂಟೈನ್ ಮಾಡೋದಕ್ಕೆ ಬೇಕಾಗಿತ್ತು. ಜೊತೆಗೆ ಲಕ್ಸುರಿಯಸ್ ಲೈಫ್ ಅನ್ನ ನಡೆಸೋದಕ್ಕೂ ಕೂಡ ಆತನಿಗೆ ಹಣ ಬೇಕಿತ್ತು. ಸೊ ಅದನ್ನ ಆತ ಈ ಮೂಲಕ ಈ ರೀತಿಯಾಗಿ ಕಲೆಕ್ಟ್ ಮಾಡ್ತಾ ಇದ್ದ. Next, the Germans had banned gambling as many losers had either drowned or shot themselves. ಇದು ಕೂಡ 1 ಮಾರ್ಕ್ ಆಗುತ್ತೆ. ಜರ್ಮನ್ಸ್ ಯಾಕೆ ಬ್ಯಾನ್ ಮಾಡಿದ್ರು ಅಂದ್ರೆ, ಲೂಸರ್ಸ್ ಹ್ಯಾಡ್ either drowned or shot themselves. ಅದೇ ಪಕ್ಕದಲ್ಲಿರ್ತಕ್ಕಂತಹ ಜರ್ಮನಿಯಲ್ಲಿ ಈ ಒಂದು ಗ್ಯಾಮ್ಲಿಂಗ್ ಅನ್ನ ಬ್ಯಾನ್ ಮಾಡಲಾಗಿತ್ತು. ಯಾಕಂದ್ರೆ ತುಂಬಾ ಜನ ಸೋಲನ್ನ ಅನುಭವಿಸಿದಂತಹ ಲೂಸರ್ಸ್ ಇದರ್ ಡ್ರೌಂಡ್ ಅಂದ್ರೆ ಮುಳುಗೋದು, ನೀರಲ್ಲಿ ಮುಳುಗಿ ಸಾಯ್ತಾ ಇದ್ರು, ಆರ್ ಶಾಟ್ ದೆಮ್ಸೆಲ್ಸ್, ತಮ್ಗೆ ತಾವು ಶೂಟ್ ಮಾಡ್ಕೊಂಡು ಸಾಯ್ತಾ ಇದ್ರು. ಇದರ್ ಡ್ರೌನ್ ಆಗ್ತಾ ಇದ್ರು, ನೀರಲ್ಲಿ ಮುಳುಗ್ತಿದ್ರು, ಅಥವಾ ತಮ್ಮನ್ಗೆ ತಾವು ಶೂಟ್ ಮಾಡ್ಕೊಂಡು ಸಾವನ್ನ ಒಪ್ತಿದ್ರು. ದಿಸ್ ಹ್ಯಾಡ್ ಬೆನಿಫಿಟೆಡ್ ದ ಮೊನಾಕೋ ಪ್ರಿನ್ಸ್ ಆಸ್ ಆಲ್ ಹೂ ವಾಂಟೆಡ್ ಟು ಗ್ಯಾಮ್ಬಲ್ ಕೇಮ್ ಟು ಮೊನಾಕೋಸ್ ಗೇಮಿಂಗ್ ಹೌಸ್. ಸೊ ಈ ಒಂದು ಪಕ್ಕದ ರಾಷ್ಟ್ರದಲ್ಲಿ ಗ್ಯಾಮ್ಲಿಂಗು ಯಾವುದೇ ರಾಷ್ಟ್ರದಲ್ಲಿ ಇರಲಿಲ್ಲ. ಓಕೆ, ಸೊ ಈ ಮೊನಾಕೋಗೆ ಅದೊಂದು ಪ್ಲಸ್ ಪಾಯಿಂಟ್ ಆಯ್ತು. ಎಲ್ಲ ಯಾರು ಗ್ಯಾಮ್ಲಿಂಗ್ ಆಡ್ಬೇಕು ಅಂತ ಇರ್ತಾರೆ, a few years ago, ಕೆಲವು ವರ್ಷಗಳ ಹಿಂದೆ a murder was committed in Monaco. ಆ ಮೊನಾಕೋ ಸಾಮ್ರಾಜ್ಯದಲ್ಲಿ ಒಂದು ಕೊಲೆ ಸಂಭವಿಸುತ್ತದೆ. The people were happy and peaceful. ಅಲ್ಲಿ ತನಕ ಜನಗಳು ಹ್ಯಾಪಿ ಆಗಿದ್ರು ಮತ್ತೆ ಶಾಂತಿಯುತವಾಗಿದ್ರು. And this had not happened before. ಇದು ಅಂದ್ರೆ this refers to murder. Okay, pronoun this refers to murder. ಇದು ಯಾವತ್ತೂ ಕೂಡ ಮೊದಲು ಎಂದೆಂದು ಇದು ಆಗಿರ್ಲಿಲ್ಲ, ನಡೆದಿರ್ಲಿಲ್ಲ. ಆಲ್ ದ ಪ್ರಾಸಿಕ್ಯೂಟರ್ಸ್ ಅಂಡ್ ಜಡ್ಜಸ್ ಅಸೆಂಬಲ್ಡ್ ಅಂಡ್ ಆಫ್ಟರ್ ದ ಟ್ರಯಲ್. ಪ್ರಾಸಿಕ್ಯೂಟರ್ಸ್ ಅಂದ್ರೆ ಲಾಯರ್ಸ್, ಜಡ್ಜಸ್ ನ್ಯಾಯವಾದಿಗಳು ಮತ್ತು ನ್ಯಾಯಾಧೀಶರು ಎಲ್ಲ ಒಂದ್ ಕಡೆ ಅಸೆಂಬಲ್ ಆಗ್ತಾರೆ. ಅದಾದ್ಮೇಲೆ ಟ್ರಯಲ್ ನಡೆಯುತ್ತೆ. ಈ ಕೋರ್ಟ್ ನಲ್ಲಿ ನಡೆಯುವಂತಹ ಸೀನ್ ಏನು, ಲಾಯರ್ಸ್ ವಾದ ಮಾಡೋದು, ಪ್ರಶ್ನೆ ಕೇಳೋದು, ಜಡ್ಜ್ ಇದನ್ನ ನಡೆಯುವ ಪ್ರೊಸೀಜರ್ಗೆ ಟ್ರಯಲ್ ಅಂತ ಕರಿತೀವಿ. ಸೊ ಟ್ರಯಲ್ ಆದ ನಂತರ ದ ಮರ್ಡರ್ ವಾಸ್ ಗಿವನ್ ಅ ಡೆತ್ ಸೆಂಟೆನ್ಸ್. ಮರ್ಡರರ್, ಆ ಕೊಲೆಗಾರನಿಗೆ ಡೆತ್ ಸೆಂಟೆನ್ಸ್ ಅನ್ನ ಕೊಡಲಾಗುತ್ತೆ. ಅಂದ್ರೆ ಅದರಿಗೆ ಮರಣ ದಂಡನೆ, ಡೆತ್ ಸೆಂಟೆನ್ಸ್ ರೆಫರ್ಸ್ ಟು ಮರಣ ದಂಡನೆಯನ್ನ ನೀಡಲಾಗುತ್ತೆ. ವೆನ್ ದೇ ವೆಂಟ್ ಟು ದ ಪ್ರಿನ್ಸ್, ಅವರು ಪ್ರಿನ್ಸ್ ಹತ್ರ ಹೋದಾಗ ಟು ಇನ್ಫಾರ್ಮ್ ಮಾಡೋದಕ್ಕೆ, ಈ ವಿಷಯದ ಬಗ್ಗೆ ಪ್ರಿನ್ಸ್ ಹತ್ರ ಇನ್ಫಾರ್ಮ್ ಮಾಡಕ್ ಹೋದಾಗ ಹಿ ಆಲ್ಸೋ ಕನ್ಫರ್ಮ್ ಇಟ್. ಪ್ರಿನ್ಸ್ ಕೂಡ ಕನ್ಫರ್ಮ್ ಮಾಡ್ತಾನೆ, ಸರಿ ಆಯ್ತು ಆತನಿಗೆ ಡೆತ್ ಸೆಂಟೆನ್ಸ್ ಇರಲಿ ಅಂತ. ಬಟ್ ದೆನ್ ಬಿಗ್ಯಾನ್ ದ ರಿಯಲ್ ಪ್ರಾಬ್ಲಮ್. ಆದ್ರೆ ಅಲ್ಲಿಂದಾನೇ ಈ ಸ್ಟೋರಿಯ ನಿಜವಾದ ಪ್ರಾಬ್ಲಮೇ ಇದು, ಏನು, ಡೆತ್ ಸೆಂಟೆನ್ಸ್. ಇದು ಕೇಳ್ತಾರೆ ಯಾವ್ದು ಇದರಲ್ಲಿ 1 ಮಾರ್ಕ್ ಹೇಗ್ ಕೇಳ್ತಾರೆ ಅಂದ್ರೆ, ವಾಟ್ ಸ್ಟೇಟ್ಮೆಂಟ್ ರೀಸನ್ ಆ ರೀತಿನೂ ಕೇಳಿದ್ದಾರೆ ಮಾಡೆಲ್ ಪೇಪರ್ಸ್ ಅಲ್ಲಿ. ನೋಡ್ಕೊಡಿ, ಫಸ್ಟ್ ಡೆತ್ ಸೆಂಟೆನ್ಸ್, ಆ ನಂತರ ಡೆತ್ ಸೆಂಟೆನ್ಸ್ ಆದ್ಮೇಲೆ ನೆಕ್ಸ್ಟ್ ಏನ್ ಮಾಡ್ತಾರೆ ನೋಡಿ ಮುಂದಕ್ಕೆ ಹೇಳ್ತೀನಿ. ಆಸ್ ಇಟ್ ವಾಸ್ ಅ ವೆರಿ ಸ್ಮಾಲ್ ಕಿಂಗ್ಡಮ್, ಇದು ಒಂದು ಸಣ್ಣ ಸಾಮ್ರಾಜ್ಯವಾದ್ದರಿಂದ ದೇರ್ ವರ್ ನೋ ಮೆನ್ ಟು ಕಟ್ ದ ಕ್ರಿಮಿನಲ್ಸ್ ಹೆಡ್ ಆಫ್. ಅದು ಸಣ್ಣ ರಾಜ್ಯ, ಕೆಲವು 7,000 ಪೀಪಲ್ ಆದ್ರೆ ಅದರಲ್ಲಿ ಯಾವ ಮನುಷ್ಯನಿಗೂ ಕೂಡ ಒಬ್ಬ ಮನುಷ್ಯನ ತಲೆಯನ್ನ ಕಡಿಯೋದಿಕ್ಕೆ ಆತನಿಗೆ ಏನು ಡೆತ್ ಸೆಂಟೆನ್ಸ್ ಅನ್ನ
ಮಾಡೋದಿಕ್ಕೆ ಆತನನ್ನ ಈಗ ಗಲ್ಲಿಗೆ ಎರ್ಸ್ತಿರೋದು. ಮೊದ್ಲಿಗೆಲ್ಲ ತಲೆ ಕಡಿತಾ ಇತ್ತಂತೆ. ಕೆಲವು ರಾಜ್ಯಗಳಲ್ಲಿ, ಕೆಲವು ಸಾಮ್ರಾಜ್ಯಗಳಲ್ಲಿ ಕಾಲ್ಗೆ ಕಾಲು, ಕೈಗೆ ಕೈಯು, ಕಣ್ಣಿಗೆ ಕಣ್ಣು ಆ ರೀತಿ ಇತ್ತು. ಇನ್ನ ಕೆಲವು ಸಾಮ್ರಾಜ್ಯಗಳಲ್ಲಿ ಹೇಗಿತ್ತು ಅಂದ್ರೆ ಮರಣದಂಡನೆ, ಅಂದ್ರೆ ತಲೆಯನ್ನ ಕಟ್ ಮಾಡೋದು ಮೂಲಕ ಮರಣದಂಡನೆಯನ್ನ ವಿಧಿಸ್ತಾ ಇದ್ರು ಕೆಲವು ಕಡೆ, ಕೆಲವು ರಾಷ್ಟ್ರಗಳಲ್ಲಿ. ಸೊ ಈ ಸಾಮ್ರಾಜ್ಯದಲ್ಲಿ ಆತನನ್ನ ಕ್ರಿಮಿನಲ್ನ ಹೆಡ್ ಅನ್ನ ಕಟ್ ಆಫ್ ಮಾಡೋದಿಕ್ಕೆ ಯಾವ ಪುರುಷನು ಅಥವಾ ಯಾವ ವ್ಯಕ್ತಿಯು ರೆಡಿ ಇರ್ಲಿಲ್ಲ. ದೇರ್ ವಾಸ್ ನೋ ಗಿಲಟನ್. ಅಲ್ಲಿ ಅದಕ್ಕೆ ಏನು, ಅದಕ್ಕೊಂದು ಟೂಲ್ ಇರುತ್ತೆ. ಫಸ್ಟ್ ನೀವು ಕೆಲವು ಮೂವಿಗಳಲ್ಲಿ ನೋಡಿದ್ರೆ ಎರಡೂ ಕೈಗಳನ್ನ ಹೀಗೆ ಇಲ್ಲಿ ಇದ್ರೊಳಗಡೆ ಹಾಕ್ತಾರೆ. ಆಮೇಲೆ ತಲೆ ಇಲ್ಲಿ ಒಂದು ದೊಡ್ಡ ಹೋಲ್ ಇರುತ್ತೆ, ಇದ್ರೊಳಗಡೆ ತಲೆಯನ್ನ ಆಚೆಗೆ ಹಾಕ್ಬೇಕು. ಸೊ ಇಲ್ಲಿಂದ ಮೇಲಿಂದ ಒಂದು ಹಿಂಗೆ ಶಾರ್ಪ್ ಆಗಿರೋದೊಂದು ಟೂಲ್ ಬಂದು ಅದನ್ನ ತಲೆ ಮೇಲೆ ಹಿಂಗ್ ಬೀಳುತ್ತೆ. ಸೊ ಆಗ ಅದನ್ನ ತಲೆ ಕಟ್ ಆಗುತ್ತೆ. ಇನ್ನೊಂದು ಮಿಷಿನ್ ಇರುತ್ತೆ, ಇನ್ನೊಂದು ಬೋರ್ಡ್ ಇರುತ್ತೆ. ಸೊ ಈ ಬೋರ್ಡ್ ಇಲ್ಲಿ ಕೈ ಹಾಕಿರ್ತಾರೆ, ಇಲ್ಲಿ ತಲೆ ಹಾಕಿರ್ತಾರೆ. ಆಚೆಗಡೆಗೆ ಮುಂದಾಗಿ ಬೋರ್ಡ್ ಇಂದ ಆಚೆಗೆ ಒಂದು ಟೂಲ್ ಮೇಲಿಂದ ಬಂದು ಬೀಳುತ್ತೆ. ಸೊ ಅದು ಗಿಲಾಟಿನ್. ಅದು ಕೂಡ ಅವ್ರ ಹತ್ರ ಇರ್ಲಿಲ್ಲ. ದ ಮಿನಿಸ್ಟರ್ಸ್ ಅಗ್ರಿ ಟು ಆಸ್ಕ್ ದ ಫ್ರೆಂಚ್ ಗವರ್ನಮೆಂಟ್ ಟು ಲೆಂಡ್ ಅ ಮಷೀನ್ ಅಂಡ್ ಅ ಮ್ಯಾನ್. ಸೊ ಮಿನಿಸ್ಟರ್ಸ್, ಆಸ್ಥಾನದಲ್ಲಿರ್ತಕ್ಕಂತಹ ಮಂತ್ರಿಗಳೆಲ್ಲ ಏನ್ ಮಾಡ್ತಾರೆ, ಸರಿ ನಮ್ಮ ಹತ್ರ ಇಲ್ವಲ್ಲ, ಪಕ್ಕದ ರಾಷ್ಟ್ರದ ಫ್ರೆಂಚ್ ಸರ್ಕಾರದಿಂದ ಒಂದು ಮಷೀನ್, ಅಂದ್ರೆ ಹೇಳದ್ನಲ್ಲ ಹೆಡ್ ನ ಕಟ್ ಆಫ್ ಮಾಡೋದಕ್ಕೆ ಅದೊಂದು ಮಷೀನ್, ಮತ್ತೆ ಒಬ್ಬ ಮನುಷ್ಯ, ಕಟ್ ಮಾಡುವಂತಹ ಮನುಷ್ಯನನ್ನ ನಾವು ಲೆಂಡ್ ಮಾಡೋದಕ್ಕೆ, ಅಲ್ಲಿಂದ ತರ್ಸ್ಕೊಳ್ಳೋದಕ್ಕೆ ಕೇಳೋಣ ಅಂತ ಕೇಳ್ತಾರೆ ಕೂಡ. ದ ಫ್ರೆಂಚ್ ಗವರ್ನಮೆಂಟ್ ರಿಪ್ಲೈಡ್ ದಟ್, ಫ್ರೆಂಚ್ ನ ಸರ್ಕಾರ ರಿಪ್ಲೈ ಮಾಡುತ್ತೆ, ದ ಕಾಸ್ಟ್ ವುಡ್ ಬಿ 16,000 ಫ್ರಾಂಕ್ಸ್. ಅಲ್ಲಿ ಫ್ರಾಂಕ್ಸ್, ನಮ್ಮಲ್ಲಿ ಹೇಗೆ ರುಪೀಸ್ ಅಂತೀವೋ ಅಲ್ಲಿ ಫ್ರಾಂಕ್ಸ್ ಅಂತ ಕರೀತಾ ಇದ್ರು. ಸೊ ಅಲ್ಲಿ ಸರ್ಕಾರ ಹೇಳುತ್ತೆ ಇದಕ್ಕೆ 16,000 ಫ್ರಾಂಕ್ಸ್ ಆಗುತ್ತೆ ಅಮೌಂಟ್ ಅಂತ. ಬಟ್ ದ ಮೊನಾಕೋ ಪ್ರಿನ್ಸ್ ವಾಸ್ ನಾಟ್ ವಿಲ್ಲಿಂಗ್ ಟು ಪೇ ಸಚ್ ಅ ಹ್ಯೂಜ್ ಅಮೌಂಟ್. ಆದ್ರೆ ರಾಜ ಇಷ್ಟು ದೊಡ್ಡ ಅಮೌಂಟ್ ಅನ್ನ ಪೇ ಮಾಡೋದಕ್ಕೆ ರೆಡಿ ಇರಲಿಲ್ಲ. ದೇ ಅಪ್ರೋಚ್ಡ್ ದ ಇಟಾಲಿಯನ್ ಗವರ್ನಮೆಂಟ್. ಅವ್ರನ್ನ ಬಿಟ್ಟು ಅಲ್ಲೇ ಪಕ್ಕದಲ್ಲಿದ್ದಂತಹ ಇಟಲಿ ಅವ್ರನ್ನ ಏನಂತೀವಿ, ಇಟಾಲಿಯನ್ ಗವರ್ನಮೆಂಟ್ ಅನ್ನ ಅಪ್ರೋಚ್ ಮಾಡ್ತಾರೆ. ಅಂದ್ರೆ ಅವ್ರ ಹತ್ರ ಅವರು ಕೇಳ್ಕೊತಾರೆ. ದೇ ಆಫರ್ಡ್ ದ ಮಷೀನ್ ವಿತ್ ಅ ಮ್ಯಾನ್ ಫಾರ್ 12,000 ಫ್ರಾಂಕ್ಸ್. ಸೊ ಅವರು ಮಷೀನ್ ಪ್ಲಸ್ ಒಬ್ಬ ಮನುಷ್ಯ ಇಬ್ಬರನ್ನು ಸೇರಿಸಿ 12,000 ಫ್ರಾಂಕ್ಸ್ ಗೆ ಅವರು ಒಪ್ಕೊತಾರೆ, ಕೊಡ್ತೀವಿ ಅಂತ. ಇಟ್ ವಾಸ್ ಚೀಪರ್ ದ್ಯಾನ್ ದ ಫ್ರೆಂಚ್ ಆಫರ್. ಫ್ರೆಂಚ್ ನವ್ರಿಗಿಂತ ಇದು ಚೀಪ್ ಆಗಿತ್ತು. ಚೀಪ್ ಮೀನ್ಸ್ ಕಡಿಮೆ, ಚೀಪರ್ ಆಗಿತ್ತು. ಬಟ್ ಸ್ಟಿಲ್ ಎಕ್ಸ್ಪೆನ್ಸಿವ್. ಆದ್ರೂ ಕೂಡ ಅವ್ರಿಗಿಂತ 16,000 ಗಿಂತ ಕಡಿಮೆ 12,000. ಇದು ಅಷ್ಟೇ ಜ್ಞಾಪಕ ಇಟ್ಕೊಳ್ಳಿ. ಫ್ರೆಂಚ್ ಗವರ್ನಮೆಂಟ್ ಎಷ್ಟಕ್ಕೆ? 16,000 ಫ್ರಾಂಕ್ಸ್. ಇಟಲಿ ಗವರ್ನಮೆಂಟ್ ಎಷ್ಟಕ್ಕೆ? 12,000 ಫ್ರಾಂಕ್ಸ್. ಚೀಪರ್ ಆದ್ರೂ ಕೂಡ, ಆದ್ರೆ ಆ ಒಂದು ಮೊನಾಕೋ ಪ್ರಿನ್ಸ್ ಗೆ ಇದು ಕೂಡ ಎಕ್ಸ್ಪೆನ್ಸಿವ್ ಆಯ್ತು. ಇಷ್ಟನ್ನು 12,000 ಫ್ರಾಂಕ್ಸ್ ಅನ್ನು ಕೂಡ ಕೊಡೋದು ಈ ಒಂದು ಕಿಂಗ್ಡಮ್ಗೆ ಕಷ್ಟ ಆಗಿತ್ತು. ಹಾಗೆ ಮೀಟಿಂಗ್ ವಾಸ್ ಹೆಲ್ಡ್. ಮತ್ತೆ ಒಂದು ಸಭೆಯನ್ನ ಸೇರ್ತಾರೆ. ಏನ್ ಮಾಡೋದು, ಆ ಮಷಿನ್ ತರ್ಸಕ್ ಆಗ್ತಿಲ್ಲ ಅಂತ. ದ ಡೆತ್ ಸೆಂಟೆನ್ಸ್ ವಾಸ್ ಕನ್ವರ್ಟೆಡ್ ಇಂಟು ಲೈಫ್ ಇಂಪ್ರಿಸನ್ಮೆಂಟ್. ಸೊ ರೀಸನ್ ಕೇಳ್ಬೋದು, ವೈ ದ ಡೆತ್ ಸೆಂಟೆನ್ಸ್ ವಾಸ್ ಕನ್ವರ್ಟೆಡ್ ಇಂಟು ಲೈಫ್ ಇಂಪ್ರಿಸನ್ಮೆಂಟ್? ವೈ? ಬಿಕಾಸ್ ಇಟ್ ವಾಸ್ ಟು ಎಕ್ಸ್ಪೆನ್ಸಿವ್ ಫಾರ್ ದ ಮೊನಾಕೋ ಕಿಂಗ್ಡಮ್ ಟು ಬೇರ್ ದ ಸಚ್ ಅ ಹ್ಯೂಜ್ ಅಮೌಂಟ್ ಅಂತ ಹೇಳ್ಬೋದು. ಡೆತ್ ಸೆಂಟೆನ್ಸ್ ಅನ್ನ ಏನಾಗಿ ಕನ್ವರ್ಟ್ ಮಾಡ್ತಾರೆ? ಅದ ಮರಣದಂಡನೆಯನ್ನ ಜೀವಾವಧಿ ಶಿಕ್ಷೆಯಾಗಿ, ಲೈಫ್ ಇಂಪ್ರಿಸನ್ಮೆಂಟ್ ಮೀನ್ಸ್ ಜೀವಾವಧಿ ಶಿಕ್ಷೆಯಾಗಿ ಚೇಂಜ್ ಆಗುತ್ತೆ, ಕನ್ವರ್ಟ್ ಆಗುತ್ತೆ. ದೇ ಹ್ಯಾವ್ ನೋ ಪ್ರಾಪರ್ ಪ್ರಿಸನ್ ಟು ಹೋಲ್ಡಿಂಗ್. ಆದ್ರೆ ಇನ್ನೊಂದು ಸಮಸ್ಯೆ, ಸರಿ ಆಯ್ತು ಆತನನ್ನ ಜೈಲ್ನಲ್ಲಿ ಇಡೋಣ, ಜೀವಾವಧಿ ಶಿಕ್ಷೆಯನ್ನ ಕೊಟ್ಟು ಜೀವನ ಪರ್ಯಂತ ಜೈಲಲ್ಲಿ ಇರೋದು ಅಂತ ಅನ್ಕೊಂತಾರೆ. ಆದ್ರೆ ಅಲ್ಲಿ ಪ್ರಾಪರ್ ಪ್ರಿಸನ್ ಇರಲ್ಲ. ಪ್ರಿಸನ್ ಅಂದ್ರೆ ಜೈಲು ಕೂಡ ಇರೋದಿಲ್ಲ ಅದನ್ನ ಇಟ್ಕೊಳ್ಳೋದಿಕ್ಕೆ. ದೇ ಸರ್ಚ್ಡ್, ಹುಡುಕ್ತಾರೆ. ಫೌಂಡ್ ಅಂಡ್ ಐಡಿಯಲ್ ಪ್ಲೇಸ್, ಒಂದು ಸರಿಯಾದ ಜಾಗ ಸಿಗುತ್ತೆ. ಅಂಡ್ ಲಾಕ್ಡ್ ಅಪ್ ದ ಕ್ರಿಮಿನಲ್. ಆ ಕ್ರಿಮಿನಲ್ ಅನ್ನ ಅಲ್ಲಿ ಲಾಕ್ಅಪ್ ಮಾಡ್ತಾರೆ. ಅಪಾಯಿಂಟೆಡ್ ಅ ಗಾರ್ಡ್. ಇದು ಕೂಡ ಇಂಪಾರ್ಟೆಂಟ್ ಟಾಪಿಕ್. ಗಾರ್ಡ್ ಅನ್ನ ಅಪಾಯಿಂಟ್ ಮಾಡ್ತಾರೆ. ಅಗೇನ್ ದ ಪ್ರಿನ್ಸ್ ಫೌಂಡ್ ದಿಸ್ ಆಸ್ ಅನ್ ಎಕ್ಸ್ಟ್ರಾ ಎಕ್ಸ್ಪೆಂಡಿಚರ್. ರಾಜನ್ಗೆ ಇದು ಕೂಡ ಒಂದು ಎಕ್ಸ್ಟ್ರಾ ಎಕ್ಸ್ಪೆಂಡಿಚರ್ ಆಯ್ತು. 600 ಫ್ರಾಂಕ್ಸ್ ಆನ್ಯುವಲಿ. ವರ್ಷಕ್ಕೆ 600 ಫ್ರಾಂಕ್ಸ್ ಇದನ್ನ ಮೇಂಟೆನೆನ್ಸ್ ಗೆ ಬರೋದು. ಗಾರ್ಡ್ ಇಂದ ಅದನ್ನ ಊಟ ಇದೆಲ್ಲ ಸೇರಿಸಿ 600 ಫ್ರಾಂಕ್ಸ್ ವರ್ಷಕ್ಕೆ ಬರ್ತಿತ್ತು ಖರ್ಚು. ದ ಪ್ರಿನ್ಸ್ ಕುಡ್ ನಾಟ್ ಅಲೋ ಇಟ್ ಅಂಡ್ ಆಸ್ಕ್ಡ್ ಹಿಸ್ ಮಿನಿಸ್ಟರ್ ಟು ಡೂ ಇಟ್ ಇನ್ ಅ ಚೀಪರ್ ವೇ. ಸೊ ಒಂದ್ ಸ್ವಲ್ಪ ದಿನ ನೋಡ್ತಾರೆ. ಯಾವಾಗ 600 ಫ್ರಾಂಕ್ಸ್ ಬರುತ್ತೋ ಅವಾಗ ಪ್ರಿನ್ಸ್ ಮಿನಿಸ್ಟರ್ಸ್ ಹೇಳ್ತಾರೆ, ಇಲ್ಲ ಇದು ಜಾಸ್ತಿ ಆಯ್ತು, ಇನ್ನ ಚೀಪರ್ ವೇ ಯಾವ್ದಾದ್ರು ಇದ್ರೆ ಹುಡುಕಿ ಅಂತ. ದೇ ಗ್ಯಾದರ್ಡ್ ಅಂಡ್ ಫೌಂಡ್ ಅ ಸೊಲ್ಯೂಷನ್. ಸೊ ಅವ್ರು ಮತ್ತೆ ಎಲ್ಲ ಗ್ಯಾದರ್ ಆಗಿ ಸಭೆ ಸೇರಿ ಇನ್ನೊಂದು ಸೊಲ್ಯೂಷನ್ ಅನ್ನ, ಪರಿಹಾರವನ್ನ ಹುಡುಕ್ತಾರೆ. ಟು ಟೇಕ್ ಅವೇ ದ ಗಾರ್ಡ್, ಸೊ ದಟ್ ಗಾರ್ಡ್ ಅನ್ನ ತೆಗ್ದಾಕೋದು, ಸೊ ದಟ್ ದ ಕ್ರಿಮಿನಲ್ ಕ್ಯಾನ್ ರನ್ ಅವೇ. ಅಲ್ಲಿರೋ ಗಾರ್ಡ್ ಅನ್ನ ತೆಗ್ದಾಕಿದ್ರೆ ಯಾರು ನೋಡ್ಕೊಳಕ್ಕಿಲ್ಲ ಅಂದ್ರೆ ಕ್ರಿಮಿನಲ್ ಏನ್ ಮಾಡ್ತಾನೆ, ಆಬ್ವಿಯಸ್ ಆಗಿ ಓಡೋಗ್ತಾನೆ ಅನ್ಕೊಂಡು
ಈ ಡಿಸಿಷನ್ ಬರ್ತಾರೆ. ಅಂದ್ರೆ ಕ್ರಿಮಿನಲ್ ಅವ್ರು ಇವಾಗ ಇಟ್ಕೊಳಕ್ ಆಗ್ತಿಲ್ಲ, ಎಕ್ಸ್ಪೆನ್ಸ್ ಜಾಸ್ತಿ ಆಗ್ತಾ ಇದೆ, ಹಾಗಾಗಿ ಕ್ರಿಮಿನಲ್ ಓಡೋದ್ರೆ ಸಾಕಪ್ಪ ಅಂತ ಕಾಯ್ತಿದ್ದಾರೆ. ಬಟ್ ದ ಕ್ರಿಮಿನಲ್ ಡಿಡ್ ನಾಟ್ ರನ್ ಅವೇ. ಆದ್ರೆ ಕ್ರಿಮಿನಲ್ ಓಡೋಗ್ಲಿಲ್ಲ. ರೀಸನ್ ಕೇಳ್ತಾರೆ 2 ಮಾರ್ಕ್ಸ್ಗೆ ಅಥವಾ 1 ಮಾರ್ಕ್ಗೆ, ಯಾಕೆ ಅವನು ಓಡೋಗ್ಲಿಲ್ಲ ಅಂತ. ಇಲ್ಲಿದೆ ನೋಡಿ, ಈ ಒಂದು ದ ಕಾರ್ಡ್ ವಾಸ್ ನಾಟ್ ದೇರ್. ಕಾರ್ಡ್ ಅಲ್ಲಿ ಇಲ್ಲಾಂದ್ರೂ ಕೂಡ ಕ್ರಿಮಿನಲ್ ಅಲ್ಲಿಂದ ಓಡೋಗ್ಲಿಲ್ಲ. ವೆನ್ ಹಿ ವಾಸ್ ಕ್ವೆಶ್ಚನ್ಡ್ ಬೈ ದ ಮಿನಿಸ್ಟರ್ಸ್. ಮಿನಿಸ್ಟರ್ಸ್ ಗಳು ಈತನನ್ನ ಪ್ರಶ್ನೆ ಮಾಡಿದಾಗ he replied that, ಅವನು ಉತ್ತರ ಕೊಟ್ಟ, ಆತನಿಗೆ ಅವ್ರಿಗೆ ರಿಪ್ಲೈ ಮಾಡ್ದ ಏನಂದ್ರೆ, he would not go anywhere. ಅವನು ಎಲ್ಲೂ ಕೂಡ ಹೋಗಲ್ಲ. ಎನಿವೇರ್, ಎಲ್ಲೂ ಹೋಗಲ್ಲ. ಆಸ್ ದೇ ಹ್ಯಾಡ್ ರೂಯಿನ್ಡ್ ಹಿಸ್ ನೇಮ್. ರೂಯಿನ್ಡ್ ಅಂದ್ರೆ ನಾಶ ಮಾಡೋದು ಅಥವಾ ಡ್ಯಾಮೇಜ್ ಮಾಡೋದು ಅಂತ. ಆತನ ಹೆಸರು ಡ್ಯಾಮೇಜ್ ಆಗಿರೋದ್ರಿಂದ ಎಲ್ಲಾ ಜನಗಳಿಗೂ ಆಲ್ರೆಡಿ ಗೊತ್ತಾಗ್ಬಿಟ್ಟಿದೆ ಅವ್ನು ಕ್ರಿಮಿನಲ್, ಅವ್ನ ಡೆತ್ ಸೆಂಟೆನ್ಸ್ ಕೊಟ್ರು, ಆನಂತರ ಲೈಫ್ ಇಂಪ್ರಿಸನ್ಮೆಂಟ್, ಅವನು ಪ್ರೆಸೆಂಟ್ ಆಗಿದ್ದಾನೆ. ಸೊ ಇದೆಲ್ಲ ಗೊತ್ತಾಗಿರೋದ್ರಿಂದ, ತನ್ನ ಹೆಸರು ವ್ಯಕ್ತಿತ್ವ ಹಾಳಾಗಿರೋದ್ರಿಂದ ತಾನೆಲ್ಲೂ ಹೋಗಿ ಬದುಕಕ್ ಆಗಲ್ಲ ಅನ್ನೋ ಕಾರಣಕ್ಕೆ ವಾಟ್ ಹಿ ಡಸ್, he did not escape. ಅಂಡ್ ನೋವೇರ್ ಕುಡ್ ಹಿ ಗೆಟ್ ಅ ಜಾಬ್. ಎಲ್ಲೂ ಕೂಡ ಆತನಿಗೆ ಜಾಬ್ ಸಿಕ್ಕಲ್ಲ. ಅಂಡ್ ಆಸ್ ಫಾರ್ 600 francs ಆನ್ಯುಯಲಿ. ಸೊ ಅವನೇನ್ ಮಾಡ್ತಾನೆ, ಸರಿ ನಾನು ಇಲ್ಲಿಂದ ಹೋಗ್ಬೇಕು ಅಂದ್ರೆ ನೀವು ನನಗೆ 600 francs ಆನ್ಯುಯಲಿ ಕೊಡ್ಬೇಕು, ವರ್ಷಕ್ಕೆ ಇಷ್ಟನ್ನ ಕೊಟ್ರೆ ನಾನು ಹೋಗ್ತೇನೆ ಇಲ್ಲಿಂದ ಅಂತ ಹೇಳ್ತಾನೆ. ದೇ ಫ್ರೀಡ್ ಹಿಮ್. ಆತನನ್ನ ಬಿಡ್ತಾರೆ. ಫ್ರೀಡ್ ಆತನನ್ನ ತೆರವುಗೊಳಿಸ್ತಾರೆ. ಫ್ರಮ್ ಪ್ರಿಸನ್ ಇಂದ ಆತನನ್ನ ಬಿಡ್ತಾರೆ. ದ ಕ್ರಿಮಿನಲ್ ವೆಂಟ್ ಅವೇ. ಅಲ್ಲಿಂದ ಕ್ರಿಮಿನಲ್ ಹೋಗ್ತಾನೆ ವಿತ್ 1/3 ಆಫ್ ದ ಪೆನ್ಷನ್. ಆತ ಏನ್ 600ಗೆ ಮಾತಾಡ್ಕೊಂಡಿರ್ತಾನೆ, ಹೊರಡುವಾಗ 1/3 ಆಫ್ ಇಟ್, 1/3 ಭಾಗ ಅಂದ್ರೆ 200 ಅಂದ್ರೆ 200 ಹೋಗುವಾಗ ಇಸ್ಕೊಂಡು ಹೋಗ್ತಾನೆ. ಇನ್ ಅಡ್ವಾನ್ಸ್ ಅಂಡ್ ಬಾಟ್ ಅ ಬಿಟ್ ಆಫ್ ಲ್ಯಾಂಡ್. ಸೊ ಅಡ್ವಾನ್ಸ್ ಆಗಿ 200 francs ಅನ್ನ ತಗೊಂಡು ಸ್ವಲ್ಪ ಜಾಗವನ್ನ ಕೊಂಡ್ಕೊತಾನೆ. ಸ್ಟಾರ್ಟೆಡ್ ಮಾರ್ಕೆಟ್ ಗಾರ್ಡಿಂಗ್ ಅಂಡ್ ಲಿವ್ಡ್ ಹ್ಯಾಪಿಲಿ. ಸೊ ಅಲ್ಲಿ ಗಾರ್ಡಿಂಗ್ ಮಾಡ್ಕೊಂಡು ಖುಷಿಯಾಗಿ ವಾಸ ಮಾಡ್ತಾನೆ. ಇಟ್ ವಾಸ್ ಅ ಗುಡ್ ಥಿಂಗ್ ದಟ್ ಹಿ ನೆವರ್ ಕಮಿಟೆಡ್ ಎನಿ ಸಚ್ ಅ ಕ್ರೈಮ್ ಇನ್ ದ ಕಂಟ್ರಿ. ಸೊ ಅದಾದ ನಂತರ ಆತ ದೇಶದಲ್ಲಿ ಇನ್ಯಾವುದೇ ಕ್ರೈಮ್ ಅನ್ನ ಕಮಿಟ್ ಆಗಲ್ಲ, ಯಾವುದೇ ಕ್ರೈಮ್ ಮಾಡಲ್ಲ ಅವನು. ಕ್ರೈಮ್ ಅಂದ್ರೆ ಕೆಟ್ಟ ಕೆಲಸ. ವೇರ್ ದ ಗವರ್ಮೆಂಟ್ ಡಸ್ ನಾಟ್ grudge expenses to cut a man's head off or to keep him in prison for life. ಸೊ ಅಲ್ಲಿ ಗವರ್ನಮೆಂಟ್ ಆತನ ತಲೆಯನ್ನು ಕತ್ತರಿಸೋದಿಕ್ಕೆ ಹೋಗೋದಿಲ್ಲ, ಮತ್ತೆ ಆತನನ್ನ ಪ್ರಿಸನ್ ಅಲ್ಲೂ ಕೂಡ ಇಟ್ಕೊಳಕ್ಕೆ ಆಗಲ್ಲ. ಆದ್ರೂ ಆತ ಕ್ರಿಮಿನಲ್ ಎಸ್ಕೇಪ್ ಆಗಲ್ಲ, ಬಟ್ ಆಚೆ ಹೋಗಿ ಬಿಡುಗಡೆಗೊಂಡು ಆಚೆ ಹೋಗಿ ಹ್ಯಾಪಿ ಲೈಫ್ ಅನ್ನ ಲೀಡ್ ಮಾಡ್ತಾನೆ. ಸೊ ದಿಸ್ ಇಸ್ ದ ಸಮರಿ. ಐ ಹೋಪ್ ಯು ಅಂಡರ್ಸ್ಟುಡ್ ದಿಸ್. ಕೆಲವು ಪಾಯಿಂಟ್ಸ್ ಇದಾವೆ. ಈ ಚಾಪ್ಟರ್ ಅನ್ನ ನೆನ್ಪಿಟ್ಕೊಳ್ಳೋದಕ್ಕೆ ಕೆಲವು ಪಾಯಿಂಟ್ಸ್ ಗಳನ್ನ ಮಾಡಿದೀನಿ ನೋಡಿ. ಪಾಯಿಂಟ್ಸ್ ಟು ರಿಮೆಂಬರ್. ಫಸ್ಟ್ ಒನ್, ದೇರ್ ವರ್ 7,000 ಪೀಪಲ್ ಇನ್ ದ ಕಿಂಗ್ಡಮ್ ಆಫ್ ಮೊನಾಕೋ. 1 ಮಾರ್ಕ್ಗೂ ಇಂಪಾರ್ಟೆಂಟ್ ಆಗುತ್ತೆ, ಪ್ಲಸ್ ಸಮರಿ ಕಲಿಯೋರು ನೀವು ಇಷ್ಟು ಪಾಯಿಂಟ್ಸ್ ಅನ್ನ ಕಲ್ತ್ಬಿಟ್ರೆ ಸಮರಿ ಕೂಡ ಆಗುತ್ತೆ. ಆ ಕಿಂಗ್ಡಮ್ ಅಲ್ಲಿ 7,000 ಪೀಪಲ್ ಇದ್ರು. ದೇರ್ ವಾಸ್ ಅ ರಿಯಲ್ ಕಿಂಗ್ಲೆಂಡ್. ಅಲ್ಲೊಬ್ಬ ನಿಜವಾದ ರಾಜ ಇದ್ದ. ಈ ಕಲೆಕ್ಟೆಡ್ ರೆವೆನ್ಯೂ ಫ್ರಮ್ ಗೇಮಿಂಗ್ ಹೌಸ್ ವೇರ್ ಪೀಪಲ್ ಪೇಯ್ಡ್ ರೌಲೆಟ್. ಅಲ್ಲಿ ಯಾವ ಆಟ ಆಡ್ತಿದ್ರು ಅಂದ್ರೆ ರೌಲೆಟ್ ಆಟ. ಆ ರೌಲೆಟ್ ಆಟ ಆಡುವಂತಹ ಗೇಮಿಂಗ್ ಹೌಸ್ ಇಂದ ರೆವೆನ್ಯೂ ಕಲೆಕ್ಟ್ ಮಾಡ್ತಾ ಇದ್ದ. ದೇರ್ ವರ್ ಟ್ಯಾಕ್ಸಸ್ ಆನ್ ಟೊಬ್ಯಾಕೋ, ವೈನ್, ಸ್ಪಿರಿಟ್ಸ್ ಅಂಡ್ ಪೋಲ್ ಟ್ಯಾಕ್ಸ್. ಯಾವ್ದ್ರ ಮೇಲೆ ಟ್ಯಾಕ್ಸಸ್ ಇತ್ತು? ಟೊಬ್ಯಾಕೋ, ವೈನ್, ಸ್ಪಿರಿಟ್ಸ್ ಅಂಡ್ ಪೋಲ್ ಟ್ಯಾಕ್ಸ್ ಇದ್ರ ಮೇಲೆ, ಅಂಡ್ ಪೋಲ್ ಇದ್ರ ಮೇಲೆ ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಾ ಇದ್ರು. ಆ ಮ್ಯಾನ್ ಕಮಿಟೆಡ್ ಅ ಮರ್ಡರ್ ಇನ್ ಮೊನಾಕೋದಲ್ಲಿ ಒಬ್ಬ ಮನುಷ್ಯ ಮರ್ಡರ್ ಅನ್ನ ಕಮಿಟ್ ಮಾಡ್ದ. He was sentenced to death, but Monaco had no guillotine and executioner. Executioner ಅಂದ್ರೆ ಆತನ ಏನು ಡೆತ್ ಸೆಂಟೆನ್ಸ್ ಆಗಿತ್ತಲ್ವಾ, ಮರಣದಂಡನೆ, ಅದನ್ನ ಎಕ್ಸಿಕ್ಯೂಟ್ ಮಾಡುವಂತಹ ಎಕ್ಸಿಕ್ಯೂಷನರ್ ಕೂಡ ಇರ್ಲಿಲ್ಲ. ಆ ಮಷಿನ್ ಗಿಲಾಟಿನ್ ಕೂಡ ಇರ್ಲಿಲ್ಲ. ಸೊ ದೇ ಸಾಟ್ ದ ಹೆಲ್ಪ್ ಆಫ್ ಫ್ರಾನ್ಸ್. ಫ್ರಾನ್ಸ್ ನ ಸಹಾಯ ಕೇಳಿದ್ರು. ಫ್ರಾನ್ಸ್ 16,000 francs ಅನ್ನ ಕೊಡಿ ಅಂತು. ಸೊ ಆಮೇಲೆ ಇಟಲಿ ಸಹಾಯ ಕೇಳಿದ್ರು. ಇಟಲಿ 12,000 francs ಅನ್ನ ಡಿಮ್ಯಾಂಡ್ ಮಾಡ್ತು. ಇಟ್ ವಾಸ್ ಆಲ್ಸೋ ಟೂ ಮಚ್. ಸೊ 12,000 ಕೂಡ ಜಾಸ್ತಿ. ಇಟಲಿ ಡಿಮ್ಯಾಂಡೆಡ್ 12,000 francs. ಇಟಲಿ 12,000 francs ಅನ್ನ ಡಿಮ್ಯಾಂಡ್ ಮಾಡ್ತು. ಅದು ಟೂ ಮಚ್ ಜಾಸ್ತಿ ಆಗಿತ್ತು. ಆಮೇಲೆ ಕ್ರಿಮಿನಲ್ ಗೆ ಏನ್ ಮಾಡ್ತಾರೆ, ಲೈಫ್ ಇಂಪ್ರಿಸನ್ಮೆಂಟ್ ಗೆ ಚೇಂಜ್ ಮಾಡ್ತಾರೆ. ಡೆತ್ ಸೆಂಟೆನ್ಸ್ ಇಂದ ಲೈಫ್ ಇಂಪ್ರಿಸನ್ಮೆಂಟ್ ಗೆ. ಎ ಗಾರ್ಡ್ ವಾಸ್ ನೀಡೆಡ್ ಟು ಲುಕ್ ಆಫ್ಟರ್ ಹಿಮ್. ಅದನ್ನ ನೋಡ್ಕೊಳ್ಳೋದಕ್ಕೆ ಒಬ್ಬ ಗಾರ್ಡ್ ಬೇಕಾಗಿರುತ್ತೆ, ಅದನ್ನ ಅಪಾಯಿಂಟ್ ಮಾಡ್ಕೋತಾರೆ. ದ ಮ್ಯಾನ್ ಹ್ಯಾಡ್ ಟು ಬಿ ಫೆಡ್. ಸೊ ಆ ಕ್ರಿಮಿನಲ್ ಗೆ ಊಟ, ಅದನ್ನ ಬೇಕಾದ ಸೌಕರ್ಯಗಳನ್ನ ಒದಗಿಸ್ಬೇಕಿರುತ್ತೆ. ದ ಇಯರ್ಲಿ ಕಾಸ್ಟ್ ಫೇರ್ 600 francs. ಇದನ್ನ ಮೇಂಟೈನ್ ಮಾಡೋದಕ್ಕೆ ವರ್ಷಕ್ಕೆ 600 francs ಬೇಕಾಗಿತ್ತು. ಇಟ್ ವಾಸ್ ಟೂ ಮಚ್ ಫಾರ್ ದ ಪ್ರಿನ್ಸ್. ಇದು ರಾಜನಿಗೆ ತುಂಬಾ ಹೆವಿ ಆಯ್ತು. ಸೊ ದ ಗಾರ್ಡ್ ವಾಸ್ ಡಿಸ್ಮಿಸ್ ಟು ಸೇವ್ ದ ಎಕ್ಸ್ಪೆಂಡಿಚರ್. ಆ ಖರ್ಚನ್ನ ಸೇವ್ ಮಾಡೋದಕ್ಕೆ ಗಾರ್ಡ್ ಅನ್ನ ಕೆಲಸದಿಂದ ತೆಗೆದಾಕಿದ್ರು. ದ ಕ್ರಿಮಿನಲ್ ವಾಸ್ ಫೆಡ್ ಫ್ರಮ್ ದ ಪ್ಯಾಲೇಸ್ ಕಿಚನ್. ಕ್ರಿಮಿನಲ್ ಗೆ ಊಟನ ಪ್ಯಾಲೇಸ್ ಕಿಚನ್ ಇಂದ ಕೊಡ್ತಾ ಬಂದ್ರು. ರಾಜನ್ ಗಾರ್ಡ್ ಅನ್ನ ತೆಗ್ದಾಕಿದ್ರು. ಸರಿ, ಗಾರ್ಡ್ ಏನು ಬೇಡ, ಊಟನ ಪ್ಯಾಲೇಸ್ ಇಂದಾನೆ ಕೊಡೋಣ ಅಂತ ಕೊಡ್ತಾ ಬಂದ್ರು.
he did not try to escape. ಆ ಸಮಯದಲ್ಲಿ ಕ್ರಿಮಿನಲ್ ಎಸ್ಕೇಪ್ ಆಗೋದಕ್ಕೆ ಪ್ರಯತ್ನ ಪಡ್ಲಿಲ್ಲ. ಆಸ್ ಇಸ್ ಕ್ಯಾರೆಕ್ಟರ್ ವಾಸ್ ರೂಯಿನ್ಡ್, ಆತನ ವ್ಯಕ್ತಿತ್ವ ಆತನ ಆ ಕ್ಯಾರೆಕ್ಟರ್ ಏನು ಹಾಳಾಗಿದ್ರಿಂದ ಆತ ಎಲ್ಲೂ ಆಚೆ ಹೋಗೋದಕ್ಕೆ ಇಷ್ಟಪಡಲ್ಲ. he was released with yearly pension of 600 francs. ಕೊನೆಗೆ ಆತನನ್ನ ರಿಲೀಸ್ ಮಾಡ್ಲಾಗುತ್ತೆ. he was freed ವಿತ್ ಇಯರ್ಲಿ ಪೆನ್ಷನ್, ವರ್ಷಕ್ಕೆ 600 ಫ್ರಾಂಕ್ಸ್ ಅಂತ ಹೇಳಿ ಅದನ್ನ ರಿಲೀಸ್ ಮಾಡಿ ಕಳ್ಸ್ಬಿಡ್ತಾರೆ. ಯಾಕೆಂದ್ರೆ ಅಟ್ಲೀಸ್ಟ್ ಅದನ್ನ ಕೊಡೋ ಊಟ ಮೇಂಟೆನೆನ್ಸ್ ಅದಾದ್ರೂ ಉಳಿಲಿ ಅನ್ನೋ ಕಾರಣಕ್ಕೆ ಅದನ್ನ ಫ್ರೀ ಮಾಡ್ತಾರೆ. ಈ ರಿಮೈನ್ಡ್ ಇನ್ ಎಕ್ಸಾಲ್ ಔಟ್ಸೈಡ್ ಆಫ್ ದ ಕಂಟ್ರಿ. ಸೊ ಆತ ಏನ್ ಮಾಡ್ತಾನೆ, ಪಕ್ಕದ ರಾಷ್ಟ್ರಕ್ಕೆ ಹೋಗಿ ಎಕ್ಸೈಲ್ ಅಂದ್ರೆ ಗಡಿಪಾರು ಅಥವಾ ದೇಶ ಬಿಟ್ಟು ಹೊರಗಡೆ ಹೋಗೋದು. ದೇಶ ಬಿಟ್ಟು ಹೊರಗಡೆ ಆತ ಉಳಿತಾನೆ. ಈ ಕೊಡೋ ಪೆನ್ಷನ್ ಅನ್ನ ತಗೊಂಡು ಆತ ಆ ಬೇರೆ ಕಂಟ್ರಿಯಲ್ಲಿ ಜೀವನವನ್ನ ಸಾಗಿಸೋದಕ್ಕೆ ಶುರು ಮಾಡ್ತಾನೆ. ಸೊ ದಿಸ್ ಇಸ್ ಆಲ್ ಅಬೌಟ್ ದ ಸಮರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೀವೇನಾದ್ರೂ ಹೊಸಬರಾಗಿದ್ರೆ ನನ್ನ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.